ಚುನಾವಣೆಗೆ ನಿಂತ್ರಿ. ನಿಮ್ಮ ಚುನಾವಣೆ ಫಲಿತಾಂಶ ನಾನು ನೋಡಿದೆ ಸರ್. ಬಟ್ ಅದನ್ನು ಚರ್ಚೆ ಮಾಡಬೇಕೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದ್ರೂ ಹೇಳ್ತೀನಿ. ಆಸ್ ಎ ನಂಬರ್ ಅಂತ ಹೇಳೋದಾದರೆ 149 ಮತಗಳನ್ನು ತೆಗೆದುಕೊಂಡು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನೀವು ಪರಾಜಿತ ಅಭ್ಯರ್ಥಿ ಆದ್ರಿ. ಚುನಾವಣಾ ಲೀಸ್ಟಲ್ಲಿ ನಿಮ್ಮ ಹೆಸರು ಉಳ್ಕೊಂಡಿದೆ. ಏನು ರೆಕಾರ್ಡ್ ಬರಿಬೇಕು ಅನ್ನೋ ಕಾರಣಕ್ಕೆ ಅಥವಾ ದಾಖಲಾತಿಗೋಸ್ಕರ ಚುನಾವಣೆ ಕಂಟೆಸ್ಟ್ ಮಾಡಿದ್ದ, ನಿಜವಾಗ್ಲೂ ರಾಜಕೀಯ ಉದ್ದೇಶದಿಂದ ನೀವು ಚುನಾವಣೆಗೆ ಬಂದಿದ್ದ? ಚುನಾವಣೆ ಅನ್ನುವಂಥದ್ದು ನಾನು ಅವತ್ತು ಹೇಳಿದ್ದೆ, ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆನ ಇಟ್ಕೊಂಡು ನಾನು ಬಂದಿದ್ದೀನಿ ಅಂತ ನೀವೆಲ್ಲ ನೋಡಿದ್ರಿ. ಈಗ ಎಲ್ಲ ಕಡೆ ನೋಡ್ತಾ ಇದ್ದೀರಾ ಕೂಡ. ಈಗ ಎಲ್ಲ ಕಡೆ ಬದಲಾವಣೆ ಜಗದ ನಿಯಮ 2.0 ಅಂತ ಅಂದ್ಬಿಟ್ಟು ಬರ್ತಾ ಇದೀವಿ ನಾವು. ಸೊ ಖಂಡಿತವಾಗ್ಲೂ ಬರವಣಿಗೆ ಅಂತಲ್ಲ, ಆವತ್ತು ನಾವು ಬಂದಂಥ ಉದ್ದೇಶನೂ ಅಷ್ಟೇನೆ, ಇವತ್ತು ಮಾಡ್ತಿರುವಂಥ ಉದ್ದೇಶನೂ ಅಷ್ಟೇ. ಮುಂದೆ ನಾವೇನು ಮಾಡಬೇಕು ಅಂತಿದ್ದೀವಿ ಅದಕ್ಕೆ ಈ ಜಯ ಅಪಜಯ ಇದು ಯಾವುದು ಮ್ಯಾಟ್ರ್ ಆಗಲ್ಲ. ಅವತ್ತು ನಾವು ಸ್ಪರ್ಧೆ ಮಾಡಬೇಕಾಗಿತ್ತು, ನಾವು ರಂಗಕ್ಕೆ ಇಳಿಬೇಕಾಗಿತ್ತು, ರಂಗಕ್ಕೆ ಇಳಿದೋ. ರಂಗದಲ್ಲಿ ಸೋತಿದ್ದೀವಿ ಅಂತ ಮಾತ್ರಕ್ಕೆ ನಿಂತೋಗಿಲ್ಲ. ಆಮೇಲೆ ನೀವು ಹೇಳಿದ್ರಿ ನಾಪತ್ತೆ ಅಂತ. 3 ವರ್ಷ ನಾವು ನಾಪತ್ತೆ ಆಗಿರಲಿಲ್ಲ. ಬೇಸ್ನ ದೊಡ್ಡ ಮಟ್ಟದಲ್ಲಿ ರೆಡಿ ಮಾಡ್ತಾ ಇದ್ದು. ಸೊ ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಎಷ್ಟು ಸ್ಟ್ರಾಂಗ್ ಆಗಿ ಬೇಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಪಾರ್ಟಿಸಿಪೇಟ್ ಮಾಡಿದ್ವಿ, ಮುಂದೆ ಮಾಡ್ತೇವೆ ಕೂಡ. ಚುನಾವಣೆಗೆ ನಿಂತ್ರಿ. ನಿಮ್ಮ ಚುನಾವಣೆ ಫಲಿತಾಂಶ ನಾನು ನೋಡಿದೆ ಸರ್. ಬಟ್ ಅದನ್ನು ಚರ್ಚೆ ಮಾಡಬೇಕೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದ್ರೂ ಹೇಳ್ತೀನಿ. ಆಸ್ ಎ ನಂಬರ್ ಅಂತ ಹೇಳೋದಾದರೆ 149 ಮತಗಳನ್ನು ತೆಗೆದುಕೊಂಡು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನೀವು ಪರಾಜಿತ ಅಭ್ಯರ್ಥಿ ಆದ್ರಿ. ಚುನಾವಣಾ ಲೀಸ್ಟಲ್ಲಿ ನಿಮ್ಮ ಹೆಸರು ಉಳ್ಕೊಂಡಿದೆ. ಏನು ರೆಕಾರ್ಡ್ ಬರಿಬೇಕು ಅನ್ನೋ ಕಾರಣಕ್ಕೆ ಅಥವಾ ದಾಖಲಾತಿಗೋಸ್ಕರ ಚುನಾವಣೆ ಕಂಟೆಸ್ಟ್ ಮಾಡಿದ್ದ, ನಿಜವಾಗ್ಲೂ ರಾಜಕೀಯ ಉದ್ದೇಶದಿಂದ ನೀವು ಚುನಾವಣೆಗೆ ಬಂದಿದ್ದ? ಚುನಾವಣೆ ಅನ್ನುವಂಥದ್ದು ನಾನು ಅವತ್ತು ಹೇಳಿದ್ದೆ, ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆನ ಇಟ್ಕೊಂಡು ನಾನು ಬಂದಿದ್ದೀನಿ ಅಂತ ನೀವೆಲ್ಲ ನೋಡಿದ್ರಿ. ಈಗ ಎಲ್ಲ ಕಡೆ ನೋಡ್ತಾ ಇದ್ದೀರಾ ಕೂಡ. ಈಗ ಎಲ್ಲ ಕಡೆ ಬದಲಾವಣೆ ಜಗದ ನಿಯಮ 2.0 ಅಂತ ಅಂದ್ಬಿಟ್ಟು ಬರ್ತಾ ಇದೀವಿ ನಾವು. ಸೊ ಖಂಡಿತವಾಗ್ಲೂ ಬರವಣಿಗೆ ಅಂತಲ್ಲ, ಆವತ್ತು ನಾವು ಬಂದಂಥ ಉದ್ದೇಶನೂ ಅಷ್ಟೇನೆ, ಇವತ್ತು ಮಾಡ್ತಿರುವಂಥ ಉದ್ದೇಶನೂ ಅಷ್ಟೇ. ಮುಂದೆ ನಾವೇನು ಮಾಡಬೇಕು ಅಂತಿದ್ದೀವಿ ಅದಕ್ಕೆ ಈ ಜಯ ಅಪಜಯ ಇದು ಯಾವುದು ಮ್ಯಾಟ್ರ್ ಆಗಲ್ಲ. ಅವತ್ತು ನಾವು ಸ್ಪರ್ಧೆ ಮಾಡಬೇಕಾಗಿತ್ತು, ನಾವು ರಂಗಕ್ಕೆ ಇಳಿಬೇಕಾಗಿತ್ತು, ರಂಗಕ್ಕೆ ಇಳಿದೋ. ರಂಗದಲ್ಲಿ ಸೋತಿದ್ದೀವಿ ಅಂತ ಮಾತ್ರಕ್ಕೆ ನಿಂತೋಗಿಲ್ಲ. ಆಮೇಲೆ ನೀವು ಹೇಳಿದ್ರಿ ನಾಪತ್ತೆ ಅಂತ. 3 ವರ್ಷ ನಾವು ನಾಪತ್ತೆ ಆಗಿರಲಿಲ್ಲ. ಬೇಸ್ನ ದೊಡ್ಡ ಮಟ್ಟದಲ್ಲಿ ರೆಡಿ ಮಾಡ್ತಾ ಇದ್ದು. ಸೊ ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಎಷ್ಟು ಸ್ಟ್ರಾಂಗ್ ಆಗಿ ಬೇಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಪಾರ್ಟಿಸಿಪೇಟ್ ಮಾಡಿದ್ವಿ, ಮುಂದೆ ಮಾಡ್ತೇವೆ ಕೂಡ.